5-5 ಸಮಬಲದಲ್ಲಿ ವೀಕ್ಷಕರೇ ಈ ಬಾರಿ 5-5ರಲ್ಲಿದೆ. ಸಾಯಿರಾಜ್ ಮಾಡಿದಂತಹ ಒಂದು ಅದ್ಭುತ ಮಟ್ಟದ ದಾಳಿಗೆ ಈಗ ಅಂಕ 5-5ರಲ್ಲಿರುವಂತೆ ಸಮಬಲದಲ್ಲಿ. ಈ ಬಾರಿ ದ್ವಿತೀಯಾರ್ಧದಲ್ಲಿ ಡಿಫೆನ್ಸ್ ವಿಭಾಗ ಮತ್ತೆ ಸೇರಿಕೊಳ್ಳುವಾಗ ಬಹಳಷ್ಟು ಅನುಭವಿ ಮತ್ತೆ ಸಾಯಿರಾಜ್ ಈ ಭಾಗದ ಪ್ರತಿಭಾನ್ವಿತ ದಾಳಿಗಾರ ತನ್ನ ಪಂದ್ಯವನ್ನು ಮತ್ತೆ ತನ್ನತ್ತ ಕೊಂಡೊಯ್ಯುವಂತಹ ಪ್ರಯತ್ನ 6-6ರಲ್ಲಿ 5-5ರಲ್ಲಿದೆ. ಮತ್ತೆ ಇಜ್ಲಂಪಾಡಿ ಕಡೆಯಿಂದ ಅಂಕಗಳು 5-5ರಲ್ಲಿದೆ, ಸಮಬಲದಲ್ಲಿದೆ. ಹಾಗೆಗೆ ಹಾಗೆ ಮುಯಿಗೆ ಮುಯಿ ಭಾಗ್ಯಂತ ಬುಗ್ಗೆ. ಇದು ಒಂದು ರಣರೋಚಕವಾದ ಹೋರಾಟ. ಇಜ್ಲಂಪಾಡಿ ವರ್ಸಸ್ DHS ಎಡಮಂಗಳ. ಡಿಫೆನ್ಸ್ ಬಲಿಷ್ಠಗೊಳ್ತಾ ಇದೆ. ಡಿಫೆನ್ಸ್ ಎಡಮಂಗಳ ಅಂಕವಿಲ್ಲದೆ ಮತ್ತೆ ವಾಪಸ್ ಈ ಬಾರಿ ನಮ್ಮ ಈ ಮಣ್ಣಿನ ಮತ್ತೊಬ್ಬ ಅನುಭವಿ ಸಾಯಿರಾಜ್ ಜರ್ಸಿ ನಂಬರ್ 10 ತಮ್ಮ ತಂಡದ ಬಹಳಷ್ಟು ಪ್ರತಿಭಾನ್ವಿತ ಆಟಗಾರ ಜಶ್ವಂತ್ ರವರ ಗರಡಿಯಲ್ಲಿ ಪಳಗಿದಂತಹ ಲಾಸ್ಟ್ 1 minute ಫಾರ್ ಫುಲ್ ಟೈಮ್. ಕಡೆಯ 1 ನಿಮಿಷ ಇದೆ. ಅಂಕಗಳು ಸಮಬಲದಲ್ಲಿದೆ, 5-5ರಲ್ಲಿದೆ. ಸಾಯಿರಾಜ್ ಮಾಡಿದಂತಹ ದೊಡ್ಡ ಎಡವಟ್ಟು. ಇದು ಎಡವಟ್ಟಿನಿಂದಾಗಿ ಎದುರಾಳಿಗೆ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ 6-5ರಲ್ಲಿ. ಕಡೆಯ ಕ್ಷಣದಲ್ಲಿ ಮಾಡಿದಂತಹ ಒಂದು ದೊಡ್ಡ ಎಡವಟ್ಟು. ಮತ್ತೊಮ್ಮೆ ನಮ್ಮ ತಂಡದ ಅನುಭವಿ ಬ್ಯೂಟಿಫುಲ್ ದ ಬ್ಯೂಟಿ. ಇದು ಮತ್ತೆ ಎಡವಟ್ಟು. Very powerful, power-packed performance given by both team. What a goosebumps! यह दृश्य में बहुत रोमांचित कर सकते हैं. तो कबड्डी प्लेयर बहुत अच्छा तरह खेल रहे हैं. What a match! What a smash! What a beautiful! Control your team. Technical point ಇದೆ. 7-6 in favor of ಇಜ್ಲಂಪಾಡಿ. ಬಹಳಷ್ಟು ರಣರೋಚಕತೆ ಕಂಡು ಬರುತ್ತಿದೆ ಪ್ರೀತಿಯ ಪ್ರೇಕ್ಷಕರೇ. ಕಾಶ್ಮೀರದ ಸಿಯಾಚಿನ್ ಎನ್ನುವಂತಹ ಗಡಿ ಪ್ರದೇಶ -26 ಡಿಗ್ರಿ ಅಲ್ಲಿ ಐಸ್ ನಮ್ಮ ಕೋಲ್ಡ್ ಆದರೆ ಇಲ್ಲಿ ನಮ್ಮ ಎಡಮಂಗಲದ ಈ ನಮ್ಮ GHS ಎಡಮಂಗಲ ಮತ್ತು ಇಜ್ಲಂಪಾಡಿಯ ಆಟಗಾರರ ಮಧ್ಯೆ ರಣರೋಚಕತೆಯ ಸ್ಪರ್ಧೆ ನಡೆಯುವಾಗ ಪ್ರೇಕ್ಷಕರ ನರನಾಡಿಗಳ ರಕ್ತ ಕೂಡ ಹೆಪ್ಪುಗಟ್ಟುತ್ತಿದೆ. ಮಿಸ್ಟರ್ ಪರ್ರಬೇಡಿ. 100% 7-6 7-6ರಲ್ಲಿರುವಂತೆ. ಸೊ ಖಂಡಿತವಾಗಿಯೂ ಬಹಳಷ್ಟು ರೋಮಾಂಚನಕಾರಿಯಾದ ಪಂದ್ಯಕೂಟ. ಪ್ರಿಯ ವೀಕ್ಷಕರೇ, ಕಬಡ್ಡಿ ಅಂದ್ರೆ ಕ್ಷಣ ಮಾತ್ರದಲ್ಲಿ ಸೆಕೆಂಡುಗಳಲ್ಲಿ ಕೂಡ ಬದಲಾಗುವಂತಹ ಸಂದರ್ಭಗಳು. ಸೊ 7-6ರಲ್ಲಿರುವಂತೆ. Yes.